ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು 29 ತಾರೀಕು. ಇವತ್ತೇನಂತಂದರೆ, ಯಾರಿಗೆಲ್ಲ ಇನ್ನೂರಿಗೆ ರ್ಯಾಂಕ್ ನಂಬರ್ ಸಿಕ್ಕಿರಲಿಲ್ಲ, ಅಂದರೆ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ತಪ್ಪನ್ನು ಮಾಡಿದರು, ರಿಜಿಸ್ಟರ್ ನಂಬರ್ ಸರಿಯಾಗಿ ಹಾಕಿರಲಿಲ್ಲ. ಆಮೇಲೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದರು. ಅವ್ರದ್ದು ಮಿಸ್ಸಿಂಗ್ ಆಗಿದೆ, ಬ್ಲ್ಯಾಂಕ್ ಬರ್ತಾ ಇದೆ, ರ್ಯಾಂಕ್ ನಂಬರ್ ತೋರಿಸ್ತಾ ಇಲ್ಲ, ನಾಟ್ ಶೋವಿಂಗ್ ಅಂತ ಪ್ರಾಬ್ಲಮ್ ಇತ್ತು. ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರು ಅಂದರೆ, ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದರು. ಮಾರ್ಕ್ಸ್ ಎಂಟ್ರಿ ಮಾಡಿದಲ್ಲಿ ಅವರೇ ಹೇಳಿರುವಂಥ ಮಾಹಿತಿ ಏನಂತಂದರೆ, ಕೀದವರು ನಾವು ಮಾರ್ಕ್ಸ್ ಎಂಟ್ರಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸ್ಪಾಟ್ ರ್ಯಾಂಕ್ಗಳನ್ನು ಕೊಡ್ತೀವಿ. ಸ್ಪಾಟ್ ರ್ಯಾಂಕ್ ಅಂತಂದರೆ, ಸೊ ನಾವು ಆಗಿಂದಾಗೆ ಏನು ಮಾಡ್ತೀವಪ್ಪ ಅಂತಂದರೆ, ಅವರುಗಳಿಗೆ 29 ತಾರೀಕಿಗೆ ಒಂದು ಲಿಂಕನ್ನು ಕೊಡ್ತೀವಿ. ಆ ಲಿಂಕ್ ಮುಖಾಂತರ ಹೋಗಿ ಅವ್ರು ಏನು ಮಾಡ್ಬೋದು, ಯಾರಿಗೆ ಇನ್ನೂವರೆಗೆ ಕೂಡ ರ್ಯಾಂಕ್ ಸಿಕ್ಕಿರಲಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಾವು ಸ್ಪಾಟ್ ರ್ಯಾಂಕ್ ಅಂಥೇಳಿ ಒಂದು ಲಿಂಕನ್ನು ಕೊಡ್ತೀವಿ 29ಕ್ಕೆ ಅಂತ ಹೇಳಿದರು. ಬಟ್ ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, 8:30 ಆಯಿತು, ಕೂಡ ಯಾವುದೇ ಥರಂಥ ಸ್ಪಾಟ್ ರ್ಯಾಂಕ್ ಲಿಂಕ್ ಇನ್ನೂವರೆಗೆ ಅಪ್ಡೇಟ್ ಆಗಿಲ್ಲ. ಸೊ ನಾನು ನಿಮ್ಮ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಈಗ ಸದ್ಯಕ್ಕೆ ಏನಾಗಬೇಕಿತ್ತು, ಇವತ್ತು ಸ್ಪಾಟ್ ರ್ಯಾಂಕ್ ಅಂಥೇಳಿ ಬಿಡಬೇಕಿತ್ತು. ಬಟ್ 8:30 ಆದರೂ ಕೂಡ ಇನ್ನೂವರೆಗೆ ಬಿಟ್ಟಿಲ್ಲ. ಓಕೆನಾ. ಸೊ ಆಮೇಲೆ ನೆನಪಿರಲಿ, ಇದು ಬಿಗಿನಿಂಗ್ 2025ನೇ ಸಾಲಿನಲ್ಲಿ ಆರಂಭ ಇದೆ. ಸೊ ಕೆಇದವರು ಕೂಡ ಆನ್ ಟೈಮಲ್ಲಿ, ಆನ್ ಡೇಟಿಗೆ ತುಂಬ ಕಷ್ಟದಿಂದ ಮಾಡ್ತಾರೆ. ಸೊ ಈಗ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವರು ಹೇಳಿದ ಟೈಮಿಗೆ ತಕ್ಕಂತೆ ಬಿಡೋದಿಲ್ಲ. ಅದು ಮಿನಿಮಮ್ ಏನಾಗುತ್ತೆ ಅಂತಂದ್ರೆ 3 ರಿಂದ 4 ತಾಸು ಲೇಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಅವ್ರು 11 ಗಂಟೆ ಹೇಳಿದರೆ ಅದು 2 ಗಂಟೆಗೆ ಅಪ್ಡೇಟ್ ಆಗುತ್ತೆ. ಆ ರೀತಿಯಾಗಿ ಸೊ ಈಗ ಸ್ಪಾಟ್ ರ್ಯಾಂಕನ್ನು ಇನ್ನೂ ಸ್ವಲ್ಪ ನೋಡಿ, ಲೇಟ್ ಆಗಿದ್ದರೆ 10 ಗಂಟೆ ತನಕ ಏನಾದರೂ ಬಂದರೆ ಬರ್ಬೋದು. ಸಮ್ಟೈಮ್ಸ್ ಬಂದಿದೆ, ಹೋದ ವರ್ಷ 11 ಗಂಟೆ ತನಕನೂ ಬಿಟ್ಟಿದ್ದಾರೆ ರಾತ್ರಿ. ಸೊ ಈ ರೀತಿಯಾಗಿ ಆಗುತ್ತೆ. ಬಟ್ ಸ್ಪಾಟ್ ರ್ಯಾಂಕ್ ಇನ್ನೂವರೆಗೆ ಬಂದಿಲ್ಲ. ಬಂದ ತಕ್ಷಣ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ನೋಡ್ಕೊಳ್ಬೋದು, ಅಥವಾ ನಾಳೆ ಬೆಳಗ್ಗೆ ಏನಾದರೂ 11 ಗಂಟೆ ಮೇಲೆ ಅಪ್ಡೇಟ್ ಮಾಡ್ಬೋದು. ಈಗ ಲೇಟ್ ಆಗಿದೆ, ಮೇ ಬಿ ನಾಳೆಗೆ ಮಧ್ಯಾಹ್ನ 11 ಗಂಟೆ ಮೇಲೆ ಅಪ್ಡೇಟ್ ಮಾಡಿದರೂ ಮಾಡ್ಬೋದು.